ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಮಧ್ಯಾಹ್ನ 1 ಗಂಟೆ ಆಗಿತ್ತು ನೋಡ್ರಿ. ಈ ಟೈಮ್ ಇಟ್ಟೊತ್ತಕ ಪೇಟ್ಯಾಗ ಹೋಗಿದ್ನಿ. ಯಾಕಂದ್ರೆ ಸ್ವಲ್ಪ ಆರಿ ವರ್ಕ್ದು ಬ್ಲೌಸ್ ಒಂದು ಆರಿ ವರ್ಕ್ ಮಾಡಕ್ಕಿದ್ದೀನಿ. ಅದರದ್ದು ಮಟೀರಿಯಲ್ ತರಕಂತೇಳಿ ಹೋಗಿದ್ನಿ. ಮತ್ತು ನಾನು ಆರಿ ವರ್ಕ್ ಕಲಿತ 1 ವರ್ಷ ಆಯ್ತು ನೋಡ್ರಿ. ಇನ್ನೂ ತನಕ ಯಾವುದು ಬೇರೆದವರು ಯಾರೂ ಬ್ಲೌಸ್ ಹಿಡ್ದಿಲ್ಲ. ಇನ್ನೂ ತನಕ ಆದರೂ ನಾನು ಒಂದು ನಾಲ್ಕು ಬ್ಲೌಸ್ ಮಾಡ್ಕೊಂಡೇನಿ. ಇದು 5ನೇದು. ಮದುವೆಗಳಿದ್ದು, ಕಾರ್ಯಕ್ರಮಗಳಿದ್ದು, ಅದ್ರ ಸಲುವಾಗಿ ಇವತ್ತು ಈಗ 1-2 ಬ್ಲೌಸ್ ಆರಿ ವರ್ಕ್ ಮಾಡೋದಿತ್ತು. ಒಂದು ನಂದು ಮಾಡೋದಿತ್ತು, ಇನ್ನೊಂದು ನಮ್ಮ ತಂಗಿದು ಮಾಡೋದಿತ್ತು. ತಂಗಿ ಅಂದ್ರೆ ನೆಗಾನಿ, ನಮ್ಮ ನಮ್ಮ ಮನೆಯವರ ತಮ್ಮನ ಹೆಂಡ್ತಿದ ಮಾಡೋದಿತ್ತು. ಅವ್ರಿಗೆ ಕೊಟ್ಟು ಕಳಿಸಿ ನೋಡ್ರಿ. ಸಾಡಿ ಎಷ್ಟು ಚಂದ ಐತೆ ಅಂತ ಹೇಳಿ ಬೆಳಗಾವ್ದಾಗ ತೊಗೊಂಡಾಳ ಸಾಡಿ. ಇದು ಬ್ಲೌಸ್ನಾಗ ಹಿಂಗೆ ಸಿಲ್ವರ್ ಕಲರ್ ಏನು ಇದು ಬಂದಿತ್ತು ನೋಡ್ರಿ. ಈ ಥರ ಡಿಸೈನ್ ಅಂದ್ರೆ ಜರಿಲೇನ ಹಿಂಗೆ ವರ್ಕ್ ಬಂದಿತ್ತು. ಈಗ ಬಂದಾವಲ್ರಿ ಅವ ಇದ್ರ ಟಿಶ್ಯೂ ಸಿಲ್ಕ್ ಅಂತಾರಲ್ಲ, ಆ ಥರದ ಸಾಡಿ ಐತಿದ. ಇದು ನಂಗೆ ಭಾಳ ಇಷ್ಟ ಆಯಿತು. ನಾನು ಅದ್ರ ನಂತರ ನಾನು ನಂಬರ್ ಹಚ್ತೇನೆ ರೀ. ಆಕಿ ಚಂದ ಸಾಡಿ ಒಳಗೆಲ್ಲ ಭಾಳ ಸೆಲೆಕ್ಷನ್ ಒಳಗೆಲ್ಲ ಭಾಳ ನಾಲೆಜ್ ಐತಿ. ಒಂದು ಗ್ರೀನ್ ಕಲರ್ ಸಾಡಿ ತೊಗೊಂಡಿದ್ಲು. ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಅಂಥದನ್ನು ಒಂದು ತೊಗೊಂಡಿದ್ನಿ. ಹಂಗೆ ಆಕೆ ಫಸ್ಟ್ ಸೆಲೆಕ್ಟ್ ಮಾಡಿ ತೊಗೋತಾಳೆ, ಆಮೇಲೆ ನಾ ತೊಗೋತೀನಿ. ಅದೇ ಥರ ಆಕೆ ಉಟ್ಕೊಂಡಾಗ ಚಂದ ಕಾಣಿಸಂತಲೇ ನಾ ತೊಗೋತೀನಿ. ಹಂಗನ ಇದು ಕೂಡ ಭಾಳ ಚಂದ ಅನ್ಸೋದಿತ್ತು ನೋಡ್ರಿ ನಂಗೆ. ಇದನ್ನು ಬೆಳಗಾವ್ದಾಗ ತೊಗೊಂಡಾಳೆ ಆಕಿ. ಮಂಗಲ್ ಅಂಥೇಳಿ ಒಂದು ಮಂಗಲ್ ದೀಪನ, ಬಹುಶಃ ಮಂಗಲ್ ದೀಪ್ ಅಂತ ಹೇಳಿ ಶಾಪ್ ಐತ್ಲ, ಅಲ್ಲಿ ತೊಗೊಂಡಾಳ್ರಿ. ಎಷ್ಟು ಚಂದ ಅನ್ಸೋದಿತ್ತು ಅಂದ್ರೆ, ಇದು ವಿಡಿಯೋದಾಗ ಹೆಂಗೆ ಕಾಣಿಸೋದೈತಿ ಗೊತ್ತಿಲ್ಲ ನನಗೆ. ಇದು ಭಾಳ ಚಂದ ಉಟ್ಕೊಂಡ್ರೆ ಅಂತೂ ಮಸ್ತ್ ಕಾಣಿಸುತ್ತೆ ನೋಡ್ರಿ. ಇದೆಲ್ಲ ಹಿಂಗೆ ಬೆಳ್ಳಿ ಕಲರ್, ಸಿಲ್ವರ್ ಕಲರ ಈ ಥರ ವರ್ಕ್ ಇದು ಬಂದೈತ್ರಿ. ಜರಿಲೇ ಇದನ್ನ ಮಾಡ್ಯಾರ. ಇದು ಇಲ್ಲಿ ಪಿಂಕ್ ಕಲರ್ ಐತಿ. ಪೂರ್ತಿ ಸಾಡಿ ಹಿಂಗೆ ಐತ್ರಿ. ದಡಿ ಹಿಂಗೆ ಐತೆ ನೋಡ್ರಿ. ಪಿಕೋಪಾಲ್ ಮಾಡಿ ಇಟ್ಟೇನಿ. ಇದನ್ನು ಕಟ್ಬೇಕ್ರಿ, ಕುಚ್ಚು ಕಟ್ಟಬೇಕು. ಆದ್ರೂ ಮೆಟೀರಿಯಲ್ ತರಬೇಕನ್ನಿ. ಇವತ್ತು ಅದು ಶಾಪ್ ಓಪನ್ ಆಗಿರಲಿಲ್ಲ. ನಾನು ಬೆಳಿಗ್ಗೆ 9:30 ಹೋಗಿದ್ನಿ. ಅಲ್ಲಿ ಹೋಗಿ ತೊಗೋಬೇಕನ್ನಿ. ಅವರು ಶಾಪ್ ಓಪನ್ ಮಾಡಿರ್ಕಿಲ್ಲ. ಆರಿ ವರ್ಕ್ದಲ್ಲಿ ತೊಗೋಬೇಕನ್ನಿ. ಅವ್ರದ್ದು ಇದಕ್ಕೆ ಮ್ಯಾಚ್ ಆಗುವಂಗೆ ಏನು ಅಲ್ಲಿ ಕಾಣಿಸ್ಲಿಲ್ಲ. ನಾನು ಸ್ಟೇಷ್ನರಿ ಒಳಗೆ ಸಿಗ್ತಾವ್ರಿ, ತೊಗೋರಿ ಅಂತಂದರು. ಅಲ್ಲಿ ತೊಗೋಬೇಕಂತ ಹೇಳಿಬಿಟ್ಟಿನಿ. ಇದನ್ನು ಪಿಕೋ ಹಿಂಗೆ ಹಾಕಿಟ್ಟೇನಿ. ಇದನ್ನು ಕಟ್ಟಬೇಕ್ರಿ, ಕುಚ್ಚು ಕಟ್ಟಬೇಕು. ಇದು ಶರಕ್ ಹಿಂಗೆ ಐತೆ ನೋಡ್ರಿ. ಇಲ್ಲಿ ಐತೆ ನೋಡ್ರಿ ಶರಕ್, ಕಾಣಿಸ್ಕೊತೇ ಹಿಂಗೆ ಐತ್ರಿ. ಈ ಥರ ಭಾಳ ಚಂದ ಅನ್ಸತ್ತೈತೆ ರೀ ನನಗರ. ಇದು ಮೇಲೆ ಹಾಕೊಂಡಾಗ ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತೆ ಅಂತ ಹೇಳಿ. ಈ ಥರ ಕಲರು ಭಾಳ ಚಂದ ಸೆಲೆಕ್ಟ್ ಮಾಡ್ತಾಳೆ. ಇದಕ್ಕೆ ಸ್ವಲ್ಪ ಆರಿ ವರ್ಕ್ ಮಾಡಿಸೋದಿತ್ತು. ಇವಾಗ ಮಷಿನ್ ವರ್ಕ್ ಕೂಡ ಮಾಡ್ಸಾಳ. ಭಾಳ ಅಂದ್ರೆ ಮಷಿನ್ ವರ್ಕ್ ಮಾಡ್ಸಾಳ. ಒಂದು 3-4 ಬ್ಲೌಸ್ ಮಷಿನ್ ವರ್ಕ್ ಮಾಡಿಸ್ಕೊಂಡಾಳ. ಮಷಿನ್ ವರ್ಕ್ ಬರೀ ಅವ ನಾ ಬೋರ್ ಅನಿಸಿ ಈ ಸಲ ಆರಿ ವರ್ಕ್ ಮಾಡಿಸ್ಬೇಕಂದ್ಲು. ಬೇರೆ ಕಡೆ ಕೊಡೋದೇನಕ್ಕ ನೀನ ಮಾಡು ಅಂತ ಹೇಳಿ ಕೊಟ್ಟಿದ್ದಾಳೆ. ಇದು ಬ್ಲೌಸ್ ರೀ. ಇದಕ್ಕೆ ಆರಿ ವರ್ಕ್ ಮೆಟೀರಿಯಲ್ ಎಂಥವು ತಂದೇನಂದ್ರೆ, ಇದಕ್ಕೆ ಇಲ್ಲಿ ಹಿಂಗೆ ಸಿಲ್ವರ್ ಕಲರ್ ಸೂಟ್ ಆಗ್ತಾವ ಅಂತ ಹೇಳಿ ಈ ಥರದ್ದು ಸಿಲ್ವರ್ ಕಲರ್ನ ಬೀಡ್ಸ್ ಅದ ನೋಡ್ರಿ. ಇವು ಗ್ರಾಮ್ನಾಗ ಕೊಡ್ತಾರು. ಗ್ರಾಮ್ ಎಷ್ಟು ಹಿಂಗೆ ಗ್ರಾಮ್ ಗಟ್ಟಲೆ ಕೊಡ್ತಾರೆ. ಇವು ಭಾಳ ಕೊಡ್ತೀವಿ ನೋಡ್ರಿ ಮೆಟೀರಿಯಲ್. ಕಲರ್ ಹೋಗಂಗಿಲ್ಲ, ಗ್ಯಾರಂಟಿ ಕಲರು. ಅದ್ರ ಸಲುವಾಗಿ ಈ ಥರ ನಡಕ್ ಹಾಕೋಕಂತ ಹೇಳಿ ಆ ಥರ ದೊಡ್ಡ ಬೀಡ್ಸ್ತೀನಿ. ಮೇನ್ ಅಂದರೆ ಇದು ನೋಡ್ರಿ. ನೀವು ಒಂದು ಡಿಸೈನ್ ಹಾಕ್ತೀನಿ ಇಲ್ಲಿ ಮುಂದೆ. ಆ ಡಿಸೈನ್ ಹೇಳಿದ್ಲಕ್ಕೆ ಅದಕ್ಕೆ ಈ ಥರದ್ದು ಇದ್ರೂ ಬೇಕಾಗಿದ್ದು, ಸ್ಟೋನ್ ಕುಂದನದ್ದು ಈ ಥರದ್ದು ಬೇಕಾಗಿದ್ದು. ಆದಷ್ಟು ತೊಗೊಂಡು ಮತ್ತು ಇವು ಬೀಡ್ಸ್ ನೋಡ್ರಿ. ಅದು ಸಿಲ್ವರ್ ಕಲರ್ಗೆ ಏನಾರ ಮ್ಯಾಚ್ ಆಗ್ಬೋದು ಅಂತ ತಂದೇನೆ. ಎಕ್ಸ್ಟ್ರಾ ನೋಡ್ತೀನಿ, ಯೂಸ್ ಆದರೆ ಹಾಕೋತೀನಿ, ಇಲ್ಲಾಂದರೆ ಇಲ್ಲ. ಇದು ಒಂದು ಗಮ್ಮ. ಇದು ಆರಿ ವರ್ಕದ ಗಮ್ಮನು ಐತೆ ನನ್ನ ಕಡೆ, ಅದನ್ನು ಯೂಸ್ ಮಾಡ್ತೀನಿ. ಅದು ಸಾಲಂಗಿಲ್ಲ ಅಂತ ಹೇಳಿ ಇದನ್ನಷ್ಟು ಎಕ್ಸ್ಟ್ರಾ ತಂದೇನಿ. ಮತ್ತು ಇನ್ನೊಂದು ಇವೆರಡು ಇದನ್ನು ತಂದೇನಿ. ಥ್ರೆಡ್, ಸಿಲ್ಕ್ದು ಥ್ರೆಡ್. ಇದ್ರೊಳಗೆ ಯಾವ್ದು ಮ್ಯಾಚ್ ಆಗತ್ತೆ ನೋಡಿ ಹಾಕಬೇಕು. ಇದು ಮ್ಯಾಚ್ ಆದರೆ ಇದನ್ನು ಅಂದ್ರೆ ಫಸ್ಟ್ ಒಂದು ಲೇಯರ್ ಹಿಂಗೆ ಇದನ್ನು ಹಾಕ್ತಾರಲ್ರಿ ಥ್ರೆಡ್ದು, ಅದನ್ನು ಹಾಕ್ಬೇಕಂತೇಳಿ. ಇದು ಮ್ಯಾಚ್ ಆದರೆ ಇದನ್ನು ಹಾಕಬೇಕು, ಇದು ಮ್ಯಾಚ್ ಆದರೆ ಇದನ್ನು ಹಾಕ್ಬೇಕಂತೇಳಿ ತಂದೀನಿ. ಇದಕ್ಕಿಷ್ಟು ಕಣ ಎಲ್ಲ ಕೂಡಿಸಿ 510 ರೂಪಾಯಿ ಆಯಿತು. ಇದು ಆರಿ ವರ್ಕದ್ದು ಬ್ಲೌಸ್ ಭಾಳ ಕೊಟ್ಟಿರ್ತಾವಲ್ಲ, ಅದ್ರ ಸಲುವಾಗಿನ ಇವು ಮೆಟೀರಿಯಲ್ಕನ್ನ ಭಾಳ ಬೀಳ್ತೈತೆ ನೋಡಿರಿ. ಇದಾಗ ಉಳಿಯೋದಂದ್ರೆ ಮಾಡಿದ್ದಕ್ಕೂ ಎಲ್ಲ ಕೂಡಿಸಿ ಒಂದು 500 ರೂಪಾಯಿ ಏನಾರ ಫಾಯ್ದೆ ಬೀಳ್ಬೋದು ಮಾಡೋರಿಗೆ. ಅದಕ್ಕೆ ಹಿಂಗಾಗಿ ಅದಕ್ಕೂ ಭಾಳ ತ್ರಾಸ ಆಗ್ತೈತೆ ಅಲ್ರಿ, ಹೈರಾಣ ಆಗ್ತೈತಿ. ಅದ್ರ ಸಲುವಾಗಿನ ನಾನು ಬೇರೆ ಕಡೆ ಎಲ್ಲೂ ಹಿಡಿಯಂಗಿಲ್ಲ.
ಟೈಲರಿಂಗ್ ಮಾಡೋದ್ರಾಗ ಟೈಮ್ ಹೋಗಿರ್ತೈತಿ ಮತ್ತು ಅದನ್ನೆಲ್ಲ ಮಾಡೋದ್ರಾಗ ಟೈಮ್ ಸಿಗಂಗಿಲ್ಲ. ಮನ್ಯಾಗ ಮಕ್ಕಳದ ಅಭ್ಯಾಸ ಎಲ್ಲ ನೋಡಿಕೊಂಡು ಅಡುಗೆ ಬಡಿಗೆ ಎಲ್ಲ ಮಾಡಿಕೊಂಡು ಟೈಲರಿಂಗ್ ಮಾಡೋದನ್ನು ಟೈಮ್ ಸಾಲಂಗಿಲ್ಲ ರೀ. ಇದನ್ನಾದ್ರೆ ಒಂದಿಟ್ಟು ಟೈಮ್ ಸಾಲಂಗಿಲ್ಲ. ಸುಮ್ಮನೆ ಅಷ್ಟು ಮೈ ಮೇಲೆ ಹೈರಾಣ ಮಾಡ್ಕೊಂಡು ಕೆಲಸ ಮಾಡೋದು ಬ್ಯಾಡ್ ಅನ್ನಿಸ್ತೈತೆ ರೀ. ಅದ್ರ ಸಲುವಾಗಿನ ಇದನ್ನು ನಮಗೆ ಬೇಕಾದಷ್ಟು ನಮ್ಮ ಫ್ಯಾಮಿಲಿ ಒಳಗೆ ಯಾರ್ಯಾರು ಇದಾರಲ್ಲ ಅವ್ರದಷ್ಟು ಮಾಡಿಕೊಂಡು ಮಾಡಬೇಕು ಅಂಥೇಳಿ ಕಲ್ತಂಗೆ ರೀ. ನೋಡೋಣ ಮುಂದೆ ಏನಾದರೂ ಮಾಡಬೇಕು ಅನಿಸಿದ್ರೆ ಮಾಡೋಣ. ಆದರೆ ಒಬ್ರಿಗೆ ಒಬ್ಬರೊಬ್ಬರ ಇದ್ದು ಎಲ್ಲ ಆರಿ ವರ್ಕು ಮಾಡ್ತೀನಿ, ಬ್ಲೌಸು ಹೊಲಿತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ರೀ. ಅದು ಟೈಮ್ ಭಾಳ ತೊಗೋತೈತೆ ರೀ ಆರಿ ವರ್ಕದ್ದು. ಅದ್ರ ಸಲುವಾಗಿ ಮುಂದೆ ನೋಡೋಣ ರೀ. ಅದು ಭಾಳ ಕನಸುಗಳು ಅದಾವೆ. ನೋಡೋಣ ಮುಂದೆ ಅವೆಲ್ಲ ಈಡೇರ್ತಾವನ ಅಂತ ಹೇಳಿ. ಅವೆಲ್ಲ ಈಡೇರಿದಾಗ ನೀವು ನೋಡ್ತಾ ಇರ್ತೀರಲ್ಲ, ವ್ಲಾಗ್ಸ್ನಲ್ಲಿ ಬರ್ತಾ ಇರ್ತಾವೆ ಮುಂದೆ. ಅದು ಏನಂತ ಹೇಳಿ ಮತ್ತು ಮುಂದೆ ಬರ್ತಾ ಶೇರ್ ಮಾಡ್ಕೊತೀನಿ ಏನು ಆಸೆ ಅಂತ ಹೇಳಿ. ಇವಾಗ ಇದನ್ನು ಇದಕ್ಕೆ ಹಾಕ್ಬೇಕು ನೋಡ್ರಿ. ಇಲ್ಲಿ ಸ್ಟ್ಯಾಂಡ್ ಐತ್ರಲ್ಲ ಆರಿ ವರ್ಕ್, ಇದು ಆರಿ ವರ್ಕ್ ಸ್ಟ್ಯಾಂಡ್ ರೀ. ಇದನ್ನು ಬೇಕಂತ ಹೇಳಿ ನಾನು ದೊಡ್ಡದ ಮಾಡಿಸ್ಕೊಂಡೇನಿ ಹಾಕಾಕತ್ತೇಳಿ. ಸಣ್ಣ ಆದ್ರೆ ತೆಗೆಯೋದು ಹಾಕೋದು ಭಾಳ ತ್ರಾಸು ರೀ. ಇಂಥದ್ದು ಒಂದು ಹಾಕೊಂಡ್ಬಿಟ್ರೆ ಆ ಕಡೆ ಜಟ್ಟನೇ ಇರೋಂಗಿಲ್ಲ, ಎಲ್ಲ ತೋಳ ಎಲ್ಲ ಒಮ್ಮೆನ ಆಗಿಬಿಡ್ತಾವೆ. ಅದ್ರ ಸಲುವಾಗಿ ಇಲ್ಲಿ ಇದು ಅರಿವಿ ತೆಗಿಬೇಕು ರೀ. ಇದನ್ನ ಎಕ್ಸ್ಟ್ರಾ ನಾನು ಪ್ರಾಕ್ಟೀಸಿಗೆ ಅಂಥೇಳಿ ಹಾಕಿದ್ನಿ, ಅಲ್ಲಿ ಸ್ವಲ್ಪ ಹಾಕಿದ್ದೀನಿ. ಪ್ರಾಕ್ಟೀಸ್ ಆಗಲಿ, ಕೈ ಬಿಟ್ಟರೆ ಮತ್ತು ರೂಢ ತಪ್ತೈತಿ ಅಂಥೇಳಿ ಅಂಥೇಳಿ ಇದನ್ನಿಷ್ಟು ಅರಿವಿ ಹಾಕಿಟ್ಟಿದ್ದೀನಿ. ಯಾವಾಗಾರ ಖಾಲಿ ಇದ್ದಾಗ ಅದನ್ನ ವರ್ಕ್ ಮಾಡ್ತಿರ್ತೀನಿ, ಅದ್ರ ಮೇಲೆ ಹಂಗೆ ಪ್ರಾಕ್ಟೀಸ್ ಮಾಡ್ತಿರ್ತೀನಿ. ಇವೆರಡು ತಳಗಿನ ಸ್ಟ್ಯಾಂಡ್ ರೀ. ಇದು ಮ್ಯಾಲೆ ಹಾಕೊಳ್ಳೋದು. ಇಲ್ಲಿ ಪೂರ್ತಿ ಎಲ್ಲ ಹಿಂಗೆ ಹೊಲಿಗೆ ಹಾಕ್ಕೊಂಡು ಇದನ್ನ ಹಿಂಗೆ ಈ ಥರ ಹಿಂಗೆ ಹಾಕ್ಕೊಂಡು ಹೊಲಿಗೆ ಹಾಕ್ಕೊಂಡು ಇದನ್ನ ವರ್ಕ್ ಚಾಲು ಮಾಡ್ಬೇಕು ರೀ. ಈ ವರ್ಕ್ ಮಾಡ್ತಾ ನಿಮಗೆ ಮತ್ತು ಹೆಂಗೆ ಮಾಡೀನಿ ವರ್ಕ್ ಅಂತೇಳಿ ನಿಮಗೆ ಹೇಳ್ಕೊತ ಹೋಗ್ತೇನೆ ರೀ. ಇಷ್ಟು ತಂದೆ ನೋಡಿರಿ. ಇಷ್ಟಕ್ಕನ 510 ರೂಪಾಯಿ ಆಯಿತು. ಹ್ಯಾಂಗಿಂಗ್ ಬಿಡ್ಸುತ್ತೆ ಇಲ್ಲಿ ತೋಳತಕ್ಕೆ ಹಾಕ್ತಾರಲ್ರಿ, ಅದಕ್ಕೆ ಇವನ್ನ ಹಾಕಿ ಇವೆರಡು ಯಾವ್ರಿ ಇದು ಸ್ವಲ್ಪ ಮುತ್ತು ಹಾಕಿ ಇದು ಕೆಳಗೊಂದು ಜೋತ್ ಬಿಟ್ಟರೆ ಚಂದ ಕಾಣಿಸ್ತೈತಿ. ಅದ್ರ ಸಲುವಾಗಿ ತಂದೀನಿ. ಇದೇ ವಿಡಿಯೋದಾಗನ ನಮ್ಮ ಸಣ್ಣತ್ತೆನ ಸೊಸಿ ಅಕ್ಕನ ಮನೆಗೆ ಹೋಗಿದ್ರಿ ನಮ್ಮ ಮನೆಯವ್ರು. ಅವ್ರ ಪಾಪ ಹಳ್ಳಿ ಮಂದಿ ಮನಸ್ಸು ಭಾಳ ದೊಡ್ಡದು ನೋಡ್ರಿ. ಏನೆಲ್ಲ ಕೊಟ್ಟು ಕಳ್ಸ್ಯಾರ ಅಂಥೇಳಿ, ಹಣ್ಣುಗಳ ಏನೆಲ್ಲ ಒಂದು ಫುಲ್ ದೊಡ್ಡ ಬ್ಯಾಗ್ ತುಂಬ ಕಳ್ಸ್ಯಾರ, ಏನೇನು ಕೊಟ್ಟು ಕಳ್ಸ್ಯಾರ ಅಂಥೇಳಿ ನಿಮಗೆ ಶೇರ್ ಮಾಡ್ಕೊಳ್ತೇನೆ ನೋಡ್ರಿ. ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೇನೆ ರೀ. ಮಹಾರಾಷ್ಟ್ರದಾಗ ಉಪ್ಳವಿ ಅಂಥೇಳಿ ಊರೈತಿ, ಅಲ್ಲಿ ಹೋಗಿದ್ರು. ಹೇಳಿದ್ನಲ್ಲ ನಮ್ಮ ಸಣ್ಣತ್ತಿ ಸೊಸಿ ಅಕ್ಕನ ಊರು. ಅವ್ರ ಪಾಪ ಎಷ್ಟು ಹಚ್ಕೊಂತಾರಂದ್ರೆ ನಮ್ಮನ್ನು ಅಷ್ಟು ಮಾಯ ಮಾಡ್ತಾರೆ. ಇಲ್ಲಿ ತೋರಿಸ್ತಾತೇನೆ ನೋಡ್ರಿ ನಿಮಗೆ. ಉಳ್ಳಾಗಡ್ಡಿ ಅವ್ರ ತೋಟ ಅದಾವ ಭಾಳ, ಒಂದು 25 ಎಕರೆ ಹೊಲ ಐತಂತ ಅವ್ರದ್ದು. ಒಂದು ಇಷ್ಟು ಉಳ್ಳಾಗಡ್ಡಿ ಮತ್ತು ಕೆಳಗಡೆ ಬೆಳ್ಳುಳ್ಳಿ ಅಥವಾ ಹಾಕಿ ಕೊಟ್ಟು ಕಳ್ಸ್ಯಾರ. ಮನ್ಯಾಗನ ಕೋಳಿಗಳು ಅಥವಾ ಅದಾವ ಅಂಥೇಳಿ ಸ್ವಲ್ಪ ಎಗ್ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಮತ್ತು ಈ ದ್ರಾಕ್ಷಿ ಪಡ ಐತಂತ ಅವ್ರದ್ದು. ಒಂದು 4-5 ಎಕರೆ ಇರ್ಬೋದು ತೋಟ. ಅಲ್ಲಿ ದ್ರಾಕ್ಷಿ ಎಲ್ಲ ಕೊಟ್ಟು ಕಳಿಸಿದ್ರೆ ಇಷ್ಟು ಕೈ ಚೀಲ ತುಂಬ ದ್ರಾಕ್ಷಿ ಇತ್ತು. ನಮ್ಮ ಸಣ್ಣತ್ತಿ ಮಗನೂ ಕೂಡ ಹೋಗಿದ್ನಲ್ಲ, ಅವನಿಗೂ ಇಷ್ಟು ಕೊಟ್ಟು ಕಳಿಸಿದ್ರೆ ಅವ ತೊಗೊಂಡು ಊರಿಗೆ ಹೋದ. ನಮ್ಮ ಊರಿಂದ ನಮ್ಮ ಚಿಕ್ಕೋಡಿಯಿಂದ ಸ್ವಲ್ಪ ಸನೆ ಆಗ್ತಿತ್ತಲ್ರಿ ಮಹಾರಾಷ್ಟ್ರ. ಇವ್ರು ಇಲ್ಲೇ ಉಳಿದ್ರು ಮತ್ತು ಅವರ ಊರ ಕಡೆ ಹೋದರು. ಇಲ್ಲಿ ಇಷ್ಟು ಎಗ್ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಅವರಿಗೂ ಇಷ್ಟು ಕೊಟ್ಟು ಕಳಿಸಿದ್ರು, ನಮಗೂ ಕೂಡ ಇಷ್ಟು ಕೊಟ್ಟು ಕಳಿಸಿದ್ರು. ಇಷ್ಟು ತುಪ್ಪ ಕೊಟ್ಟು ಕಳ್ಸ್ಯಾರ ರೀ. ಅವ್ರ ಮನ್ಯಾಗದ ಹೈನು ಏನಂತಾರೆ ಆಕಳು ಏನೇನೋ ಭಾಳ ಅದಾವ, ದನಗಳೂ ಕೂಡ ಇಷ್ಟೆಲ್ಲ ಕೊಟ್ಟು ಕಳಿಸಿದ್ರು ನೋಡ್ರಿ. ಇದು ಮತ್ತು ಒಂದು ಇಷ್ಟೆಲ್ಲ ಅಂದರೆ 1-2 ಕಿಲೋನೇ ಇದ್ದು. ಆಮೇಲೆ ಇಷ್ಟು ಚಿಕ್ಕ ಕೊಟ್ಟು ಕಳಿಸಿದ್ರು. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಚಾನಲ್ನ ನೋಡಕತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಇಂಥ ಒಳ್ಳೆ ವಿಡಿಯೋಗಳು ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರುವಂತ್ರಿ. ಇದು ಇವತ್ತಿನ ವಿಡಿಯೋ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ.